ಹೆಂಡತಿ ಜೊತೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೇಕು. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಈ ಬಿಸ್ನೆಸ್ ಗೆ ಎಷ್ಟು ಜನ ಫ್ಯಾಮಿಲಿ ಕೂಡ ಬರ್ತಾರೆ, ಅವರ ಸಕ್ಸಸ್ ರೇಟ್ ಬಾರಿ ಫಾಸ್ಟ್ ಇರ್ತದೆ. ಇದನ್ನ ನೀವು ಬೇಕಾದ್ರೆ ನೋಡಿಬೇಕಾದ್ರೆ. ಆದ್ರಿಂದ ನೀವು ಪ್ರತಿಯೊಬ್ಬರಿಗೂ ಯಾರೆಲ್ಲ ಈ ಬಿಸ್ನೆಸ್ ಅನ್ನ ಸೀರಿಯಸ್ ಮಾಡ್ಬೇಕಂತಿದ್ದಾರೆ, ಅವ್ರು 100% ಮಿಲಿಯನರ್ ಆಗ್ಬೇಕು, 100% ಅವರ ಡ್ರೀಮ್ ಅನ್ನ ಅಚೀವ್ ಮಾಡ್ಬೇಕಾದ್ರೆ ಅವರ ಕೋಆಪರೇಷನ್ ಬೇಕೇ ಬೇಕು. ಕೆಲವು ಟೈಮ್ ಅಟ್ಲೀಸ್ಟ್ ಅವರು ಫೀಲ್ಡ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವರಿಗೆ ಮಾರಲ್ ಸಪೋರ್ಟ್ ಬೇಕು. ಎಸ್ ನೀವು ಮಾಡಿ, ನೀವು ಹೋಗಿ ಫೀಲ್ಡಿಗೆ ಹೋಗಿ ಅಂತವ್ರು. ಈಗ ನಮ್ಗೆ ನೀಲೇಶ್ ಅವರು ಕಾಣ್ತಾ ಇದ್ದೀರಿ, ನ್ಯೂಸ್ ಒಂದು ಎಕ್ಸಾಂಪಲ್ ಇರ್ಬೋದು. ಸೊ ಅವ್ರಿಗೆ ನೋಡಿ, ಅವರ ನೀಲೇಶ್ ಅವರ ಮಿಸ್ಸಸ್ ಯಾವಾಗ್ಲೂ ಹೇಳ್ತಾರೆ, ನೀವು ಇವತ್ತು ಅದು ಮಾಡ್ಬೇಕು, ನೀವು ಅಲ್ಲಿ ಹೋಗಿ, ನೀವು ಇಲ್ಲಿಂದ ಕಳ್ಸಿ, ಒಂದು ವಾರ ನೀವು ಮಾಡಿ ಅಚೀವ್ಮೆಂಟ್ ಮಾಡಿ ಅಂತ. ಅವರು ಆ ರೀತಿ ಅದು ಮಾರಲ್ ಸಪೋರ್ಟ್ ಆದ್ರೂ ಬೇಕಾಗ್ತದೆ, ಆವಾಗ ಮಾತ್ರ ಅವನು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಆದ್ರಿಂದ ನಾನೆಲ್ಲ, ನೀವು ಎಷ್ಟು ಜನ ಇಲ್ಲಿ 50 ಜನ ಇದ್ದೀರಿ, ಅಟ್ಲೀಸ್ಟ್ ಲೀಡರ್ಸ್ ಆದವರು, ನಿಮ್ಮ ಟೀಮ್ ಯಾರೆಲ್ಲ ಸೀರಿಯಸ್ ಆಗ್ಬೇಕು, ಒಂದ್ ದಿವಸ ಅವರ ಮನೆಗೆ ಹೋಗಿ ಅವರ ಫ್ಯಾಮಿಲಿಯನ್ನ ಕೂರ್ಸ್ಬಿಟ್ಟು ಅವರ ಏನು ಡ್ರೀಮ್ಸ್ ಅಂತ ಕೇಳಿ ಅದನ್ನ ಹೇಗೆ ಅಚೀವ್ ಮಾಡ್ಬೋದು, ಅದರ ನಮ್ಮ ಟೀಮ್ ಸಪೋರ್ಟ್ ಏನಿದೆ ಅದ್ರ ಜೊತೆಗೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಅವರು ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಮಕ್ಕಳಿಗಿದ್ರೆ ನೀವು ಮಕ್ಕಳನ್ನ ಯಾವ ರೀತಿ ಎಜುಕೇಟ್ ಮಾಡ್ಬೋದು, ಇದಕ್ಕೆ ಏನಾದ್ರು ಪ್ಲಾನ್ ಮಾಡಿದೀರಾ? ನಿಮ್ಮ ಈಗ ನೀವೇ ಅವ್ರಿಗೆ ಡಿಸ್ಕಸ್ ಮಾಡಿ, ನಿಮ್ಗೆ ಈಗ ಏನು ಅರ್ನಿಂಗ್ ಮಾಡ್ತಾ ಇದೀರಿ, ನೀವು ಒಂದ್ ತಿಂಗಳಿಗೆ ಒಂದು 20,000 ಮಾಡಿದ್ರೆ ಸೇವಿಂಗ್ಸ್ ಎಷ್ಟು, ಒಂದ್ 2,000 3,000 ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವ್ರಿಗೆ ಎಜುಕೇಶನ್ ಮಾಡ್ಲಿಕ್ಕೆ 25-50 ಲಕ್ಷ ಬೇಕು. ಸೊ ನಿಮ್ಮ ಡ್ರೀಮ್ ಆಗೇ ಉಳಿತದೆ. ಈ ರೀತಿ ನೀವು ಅವರಿಗೆ ಕೌನ್ಸಿಲಿಂಗ್ ಮಾಡ್ಬೇಕು. ಅಟ್ಲೀಸ್ಟ್ ನೋಡಿ, ಈ ಡಿಎಕ್ಷನ್ ಮಾಡೋದ್ರಿಂದ ನೀವೊಂದು ಈಗ ಬಾಡಿಗೆ ಮನೆಯಲ್ಲಿದ್ರಿ, ಯಾಕೆ ನೀವೊಂದು ಸ್ವಂತ ಮನೆ ಕಟ್ಟಬಾರ್ದು? ಸೊ ಅವ್ರಿಗೆ ಹೋಗಿ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ, ಅವ್ರಿಗೆ ಏನ್ ಬೇಕು ಅಂತ ನೋಡ್ಕೊಳ್ಳಿ. ಇನ್ನು ಕೆಲವರು ಎಷ್ಟೋ ಸಾಲ ಮಾಡಿರ್ತಾರೆ, ಹೇಗ್ ಸಾಲ ತೀರ್ಸುದಂತ ಗೊತ್ತಿರುವುದಿಲ್ಲ. ನಿಮ್ಮ ಸಾಲ ಎಲ್ಲ ತೀರ್ಸ್ಬೋದು ಅಂತ ಹೇಳಿ, ನಿಮ್ ಸಾಲ ತೀರ್ಸ್ಲಿಕ್ಕೆ ನಾನ್ ನಿಮ್ ಜೊತೆಗಿದ್ದೀನಿ ಅಂತ ಹೇಳಿ, ಅವ್ರಿಗೆ ಎಷ್ಟು ಖುಷಿ ಆಗಿರ್ತದೆ ಗೊತ್ತುಂಟಾ ನಿಮ್ಗೆ? ಯಾಕೆಂದ್ರೆ ಅವರ ಅಣ್ಣ ತಮ್ಮಂದಿರೇ ಅವ್ರ ಹತ್ರ ಬರುವುದಿಲ್ಲ, ಅವರ ಸಂಬಂಧಿಕರಂತೂ ಓ ಇವ ಸಾಲ ಮಾಡಿ ಬಂದು ನಮ್ಗೇನ ಸಾಲ ಕೇಳ್ತಾನಂದ್ರೆ ಅವ್ರ ಹತ್ರ ಬರುವುದಿಲ್ಲ. ನೀವು ಅವ್ರು ಹೋಗಿ ಕೂತ್ಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿದ್ದೆ ಆದ್ರೆ 100% ಅವ್ರು ನಿಮ್ ಜೊತೆಗಿರ್ತಾರೆ. ನೋಡಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಯಾಕೆಂದ್ರೆ ಜನರಿಗೆ ಏನ್ ಗೊತ್ತಾ, ಕಷ್ಟದಲ್ಲಿ ಯಾರು ಬರುದಿಲ್ಲ, ಖುಷಿ ಇದ್ದಾಗ ಎಲ್ರೂ ಬರ್ತಾರೆ, ಎಲ್ರೂ ನಂಟು ಇಷ್ಟರು ಎಲ್ಲರೂ ಬರ್ತಾರೆ, ಆದ್ರೆ ಕಷ್ಟದಲ್ಲಿದ್ದಾಗ ಯಾರು ಅವ್ರ ಹತ್ರ ಬರುದಿಲ್ಲ. ನೀವು ಹೋಗಿ ಕುತ್ಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಅವರಿಗೆ ಧೈರ್ಯ ತುಂಬಿ, ನಾನ್ ಇದ್ದೀನಿ ಅಂತ ಹೇಳಿ. ನಾನ್ ನಿಮ್ಗೆ ಹೇಳಿದ್ ನೆನ್ಪುಂಟಾ ನಿಮ್ಗೆ 20 ವರ್ಷದಿಂದ ನೀವು ಡೈಮಂಡ್ ಆಗ್ತೀರಿ ಅಂತ? ನಿಮ್ಗೆ ಹೇಳಿದೀನಿ, ನಿಮ್ಗೆ ನೆನ್ಪಿದೆಯೋ ಗೊತ್ತಿಲ್ಲ. ನೀವು ಗ್ಯಾರಂಟಿ ಡೈಮಂಡ್ ಆಗ್ತೀರಿ. ನೀವು ನನಗೆ ಉಲ್ಟಾ ಕ್ವಶನ್ ಮಾಡಿದ್ರಿ, ನನ್ನ ತಮ್ಮನೇ ದೊಡ್ಡ ಒಂದು ಪಾಂಡಿತ್ಯ ಉಳ್ಳ ಅವರು ಪಂಚಾಂಗವನ್ನು ಅರ್ದು ಕುಡಿದು ನನಗೆ ಹೇಳಿದ್ದಾರೆ, ನಿನ್ಗೆ ಬ್ಯಾಡ್ ಲಕ್ ಇದೆ, ನೀನ್ ಏನು ಆಗೋದಿಲ್ಲ ಅಂತ ನೀವೇ ಹೇಳಿದ್ ನನಗೂ ನೆನಪಿದೆ. ಬಟ್ ಇವತ್ತು ನೀವು ನೋಡಿದ್ರೆ ಗೋಲ್ಡ್ ಡೈಮಂಡ್, ಕ್ರೌನ್ ಡೈಮಂಡ್ ಹತ್ರದಲ್ಲಿದೆ. ಸೊ ದಟ್ ಈಸ್ ಕಾಲ್ಡ್, ನಾನು ಹೇಳುದು ನಿಮ್ಗೆ, ಕೌನ್ಸಿಲಿಂಗ್ ಮಾಡಿದ್ರೆ ಅವರ ಅವರ ಏನು ಶಕ್ತಿಯನ್ನ ನಾವು ಗುರುತಿಸಿ ಅದಕ್ಕೆ ಒಂದು ದಾರಿ ತೋರಿಸಿದ್ರೆ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ. ನೀವು ಇಂಥವ್ರು ನಿಮ್ಗೆ ಸಿಗ್ತಾರೆ, ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಇಲ್ಲ, ಅವರಿಗೆ ಸರಿಯಾಗಿ ಕೌನ್ಸಿಲಿಂಗ್ ಮಾಡ್ಲಿಲ್ಲ, ಅವರ ಏನು ಕೆಪಾಸಿಟಿಯನ್ನ ನಾವು ಪ್ರೀಜಡ್ಜ್ ಮಾಡಿರ್ತೀವಿ. ಅವರಿಂದ ಅದು ಒಂದು ಕೆಪಾಸಿಟಿ ಇದೆ. ಈಗ ನಿಮ್ಗೆ ಒಂದು ಕೆಪಾಸಿಟಿ ಇರ್ಬೋದು, ನೀವು ಮಾತಾಡುವ ಕೆಪಾಸಿಟಿ ಇರ್ಬೋದು, ಇನ್ನು ಕೆಲವರಿಗೆ ಕೆಲಸ ಮಾಡುವ ಕೆಪಾಸಿಟಿ ಇದೆ, ಇನ್ನು ಕೆಲವರು ಮೈಂಡ್ ಅಲ್ಲೇ ವರ್ಕ್ ಮಾಡ್ತಾರೆ, ಅಂತ ಕೆಪಾಸಿಟಿ ಅವ್ರು ಬೇಕು. ಸೈಲೆಂಟ್ ಆಗಿ ಕೆಲಸ ಮಾಡೋರು ಬೇಕಾದ್ರೆ ಚೆನ್ನಾಗಿರ್ತಾರೆ. ಸೊ ಅವರವರ ಕೆಪಾಸಿಟಿಯನ್ನ ನಾವು ಗುರುತಿಸಿ ಅವರಿಗೆ ಒಂದು ರೆಕಗ್ನಿಷನ್ ಮಾಡಿದ್ದೇ ಆದ್ರೆ ಅವರು ನೋಡಿ ನಿಮ್ಗೆ ದೊಡ್ಡ ಆಸ್ತಿ ಆಗ್ಬಿಡ್ತಾರೆ. ಸೊ ಅದರಿಂದ ಕೌನ್ಸಿಲಿಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅವ್ರನ್ನ ಕರೆಕ್ಟ್ ಆಗಿ ಗುರುತಿಸಿ ಅವರ ಗಂಡ ಹೆಂಡತಿಯನ್ನ ಈ ಬಿಸ್ನೆಸ್ಗೆ ನೀವು ಒಟ್ಟು ಮಾಡುವ ಹಾಗೆ ಮಾಡ್ಬೇಕು. ಅವರದ್ದು ಡ್ರೀಮ್ ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ, ಲೇಡೀಸ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಅವರಿಗೂ ಒಂದು ಮನಸ್ಸಿದೆ, ಅವರಿಗೂ ಒಂದು ಯೋಚನೆ ಮಾಡೋ ಶಕ್ತಿ ಇದೆ, ಅವರಿಗೂ ಒಂದು ಕೆಲಸ ಮಾಡೋ ಇದಿರ್ತದೆ. ಸೊ ಜಸ್ಟ್ ಅದನ್ನ ನೀವು ಗುರುತಿಸಿ ಅವರಿಗೆ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಸಕ್ಸಸ್ ಗ್ಯಾರಂಟಿ ಇದೆ. 100ಕ್ಕೆ 100 ನಾನು ಹೇಳ್ತೀನಿ. 1+1 ಅಂದ್ರೆ 11 ಆಗ್ತದೆ. ಸೊ ಇದನ್ನ ನೀವು ಅಡಾಪ್ಟ್ ಮಾಡಿ ನಿಮ್ಮ ಟೀಮ್ ಅಲ್ಲಿ, ಸಕ್ಸಸ್ ಬಾರಿ ಫಾಸ್ಟ್ ಬರ್ತದೆ. ಥ್ಯಾಂಕ್ ಯು ಅಣ್ಣಕ್ಕರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶ್ವನಾಥ್ ಸರ್. ವರ್ಷಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್. ಯೂಶ್ವಲಿ ಸರ್ ಎಲ್ರು ಕೇಳ್ತಿರ್ತಾರೆ, ಲೈಕ್ ನಾವು ಹೋಗಿ ಅವ್ರಿಗೆ ಡಿಎಕ್ಸನ್ ಬಗ್ಗೆ ಹೇಳಿದಾಗ, ಡಿಎಕ್ಸನ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ವಾ, ಇದ್ರಲ್ಲಿ ಪ್ರಾಡಕ್ಟ್ ಎಲ್ಲ ಮಾಡ್ಬೇಕಲ್ವಾ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಡ್ತಾರೆ. ಬಟ್ ಇದು ಎಷ್ಟು ಒಂದು ದೊಡ್ಡ ಇಂಡಸ್ಟ್ರಿ ಇದೆ, ಇದ್ರಲ್ಲಿ ಬೇರೆ ಎಷ್ಟೊಂದು ಆಸ್ಪೆಕ್ಟ್ಸ್ ಇದೆ ಅನ್ನೋದನ್ನ ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಅಂತವ್ರಿಗೆ ನಾವ್ ಹೇಗ್ ಕನ್ವಿನ್ಸ್ ಮಾಡ್ಬೇಕು ಸರ್? ಓಕೆ, ವೆರಿ ಗುಡ್ ಕ್ವಶನ್ ಕೇಳಿದಿರಿ ವರ್ಷ ಅವರೇ. ಆಮೇಲೆ ನಿಮ್ಗೆ ಕನ್ಗ್ರಾಟ್ಸ್ ಹೇಳ್ತೀನಿ, ಯಾಕೆಂದ್ರೆ ನಿನ್ನೆ ನಾ ಫೇಸ್ಬುಕ್ ನಿಮ್ಮ ಇಂಟರ್ವ್ಯೂ, ನಿಮ್ಮ ಸ್ಪೀಚು, ನಿಮ್ಮ ಒಂದು ಜೋಶ್ ನೋಡಿ ನಾವು ನಿಮ್ಗೆ ರಿಯಲಿ ಹ್ಯಾಟ್ಸ್ ಅಪ್.
ಯುವರ್ ಕ್ಯಾಲಿಬರ್, ಯುವರ್ ಕೆಪಾಸಿಟಿ ಇಸ್ ನಾವೇನೋ ಎಣಿಸಿದ್ರೆ ಅದಕ್ಕಿಂತ ಜಾಸ್ತಿ ಇದೆ ನಿಮ್ಮ ಹತ್ರ. ಡೆಫಿನೆಟ್ಲಿ ನೀವು ಅದನ್ನ ಯಾವ ಲೆವೆಲ್ಗೆ ಕೊಂಡೋಗುವ ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಸೊ ಈ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ. ಎರಡನೇದಾಗಿ ನೀವು ಕ್ವಶನ್ ಮಾಡಿದ್ದು ಒಳ್ಳೇದಿದೆ. ಎಷ್ಟೋ ಜನ ಈ ಒಂದ್ ಸ್ವಲ್ಪ ರಿಚ್ ಕ್ಲಾಸ್, ಅದಕ್ಕಿಂತ ಎಬೋ ರಿಚ್ ಕ್ಲಾಸ್ ಇರ್ತಾರಲ್ಲ, ಅವರಿಗೆ ಸೆಲ್ಲಿಂಗ್ ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ಏನೋ ಒಂದು ತಪ್ಪು ಮಾಡ್ದಾಗೆ, ಅಥವಾ ನಾವೊಂದು ಕೆಳಗಡೆ ಲೆವೆಲ್ ಅಲ್ಲಿ ಅಂತ ಅವರು ಥಿಂಕ್ ಮಾಡಿರ್ತಾರೆ. ಆದ್ರೆ ನೀವು ಅವರಿಗೆ ಫಸ್ಟ್ ಕೆಲಸ ಮಾಡ್ಬೇಕು. ನೀವೇನ್ ಅಂತ ಅವ್ರಿಗೆ ಹೇಳ್ದಾಗ ನೀವು ಫಸ್ಟ್ ಕೆಲಸ ಮಾಡ್ಬೇಕು, ನೀವೇನ್ ಮಾಡ್ತೀರಿ ಅಂತ ಕೇಳಿ. ಗೊತ್ತಾಯ್ತಾ ನಿಮ್ಗೆ? ಫಸ್ಟ್ ಕೆಲಸ ನೀವೇನ್ ಮಾಡ್ತಾ ಇದ್ದೀರಿ ಅಂತ. ಓಕೆ, ಈ ಕ್ವಶನ್ ಮಾಡಿದಾಗ ಅವರು ಹೇಳ್ತಾರೆ, ಇಲ್ಲ ನಮ್ದು ಒಂದು ದೊಡ್ಡ ಶಾಪ್ ಇದೆ ಅಂತ. ಸೊ ಶಾಪ್ ಅಲ್ಲಿ ನೀವ್ ಏನ್ ಮಾಡ್ತೀರಿ? ಶಾಪ್ ಅಲ್ಲಿ ನಮ್ದು ಹಾರ್ಡ್ವೇರ್ ಅಂಗಡಿ ಇದೆ. ಅಂಗಡಿಯಲ್ಲಿ ಏನ್ ಮಾಡ್ತೀರಿ ನೀವು? ಸೇಲ್ ಮಾಡ್ತಾ ಇರ್ತೀರಿ. ನೀವು ಯಾರಿಗೆ ಕೇಳಿ, ಐದರ್ ಸರ್ವಿಸ್ ಇರ್ತದೆ ಅಲ್ಲ ಸೇಲ್ ಇರ್ತದೆ, ಐದರ್ ಸರ್ವಿಸ್ ಇರ್ತದೆ ಸೇಲ್ ಇರ್ತದೆ, ಎರಡೇ ಇರುವುದು. ನೀವು ನೋಡಿ ಬೇಕಾದ್ರೆ ಈವನ್ ಲಾಯರ್ ಹತ್ರ ಹೋಗಿ ನೋಡಿ, ಲಾಯರ್ ಏನ್ ಮಾಡ್ತಾರೆ? ಅವರು ಅದೇ ಕೆಲಸ, ಅವರು ಸರ್ವಿಸ್ ಕೊಡ್ತಾ ಇರ್ತಾರೆ. ಡಾಕ್ಟರ್ ಏನ್ ಮಾಡ್ತಾರೆ? ಅವರು ಸರ್ವಿಸ್ ಕೊಡ್ತಾ ಇರ್ತಾರೆ. ಸೊ ಈಗ ನಿಮ್ಗೆ ರಿಲಯನ್ಸ್ ಕಂಪನಿ ನೋಡಿ, ನಿಮ್ಗೆ ರಿಲಯನ್ಸ್ ಫುಟ್ ಪ್ರಿಂಟ್ ಅಂತ ಹಾಕಿದೆ. ಕನ್ನಡದಲ್ಲಿ ಏನ್ ಗೊತ್ತುಂಟು ಅದರ ಅರ್ಥ? ಚಪ್ಪಲ್ ಅಂಗಡಿನೇ. ರಿಲಯನ್ಸ್ ಅವರು ಸೇಲ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ರಿಲಯನ್ಸ್ ಫ್ರೆಶ್ ಇದೆ, ತರಕಾರಿ ಮಾಡ್ತಾರೆ. ಸೊ ನಿಮ್ಗೆ ದೊಡ್ಡ ದೊಡ್ಡ ಬಿರ್ಲಾದವರು ಸೇಲ್ ಮಾಡ್ತಾರೆ, ಟಾಟಾದವರು ಸೇಲ್ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸೇಲೇ ಇರುವುದು, ಸೇಲ್ ಇಲ್ದಿದ್ದು ಎಲ್ಲೂ ಇಲ್ಲ. ಸೊ ಇದನ್ನ ನಾವು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಷ್ಟೇ. ನಮ್ದೊಂದು ಸಣ್ಣ ಇರ್ಬೋದು, ಅವ್ರದ್ದೊಂದು ದೊಡ್ಡದಾಗಿ ಕಾಣ್ಬೋದು, ಅವ್ರಿಗೆ ಅಷ್ಟೇ ಕಾಣ್ಬೋದು. ಅವ್ರಿಗೆ ಗೊತ್ತಿಲ್ಲ, ಈ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಎಲ್ಲ ಸಣ್ಣದ ಸೇಲ್ಸ್ ಮ್ಯಾನ್. ಸೊ ಈ ರೀತಿಯಲ್ಲಿ ಅವರು ಅದು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ನಾವು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡೋದು ಇಂಪಾರ್ಟೆಂಟ್. ಪ್ರತಿಯೊಂದು ಇವತ್ತು ನೋಡಿ, ನೆಟ್ವರ್ಕ್ ಅಂದ್ರೆ ಏನು? ಪ್ರತಿಯೊಂದು ನೆಟ್ವರ್ಕ್ ಅಲ್ಲೇ ಇರ್ತದೆ. ನೀವೀಗ ಮೊಬೈಲ್ ನೆಟ್ವರ್ಕ್ ಇಲ್ವಾ? ಮೊಬೈಲ್ ನೆಟ್ವರ್ಕ್ ಹೇಗಾಗ್ತದೆ? ಮೊಬೈಲ್ ಇಂದ ಮೊಬೈಲ್ ಟವರ್ಗೆ ಹೋಗ್ತದೆ, ಟವರ್ ಇಂದ ನಿಮ್ಗೆ ಅದು ಹೆಡ್ಗೆ ಹೋಗ್ತದೆ, ಸರ್ವರ್ಗೆ ಹೋಗ್ತದೆ. ದಟ್ ಇಸ್ ಆಲ್ಸೋ ನೆಟ್ವರ್ಕ್. ಯಾವ್ದು ನೆಟ್ವರ್ಕ್ ಇಲ್ಲ? ಒಂದು ಮದುವೆಗೆ ನಿಮ್ಗೊಂದು ಹುಡುಗ ಹುಡುಕ್ಬೇಕಾದ್ರೆ ಅಲ್ಲಿ ಒಬ್ರು ಬ್ರೋಕರೇಜ್ ಇರ್ತಾರೆ, ಅವ್ರ ಮುಖಾಂತರ ಅವ್ರು, ದಟ್ ಇಸ್ ಆಲ್ಸೋ ನೆಟ್ವರ್ಕ್. ಸೊ ಯಾವ್ದು ನೆಟ್ವರ್ಕ್ ಇಲ್ಲ? ಪ್ರತಿ ಒಂದಲ್ಲೂ ನೆಟ್ವರ್ಕ್ ಅಲ್ಲೇ ಇರ್ತದೆ. ನೀವು ಸಹ ಒಂದು ನೆಟ್ವರ್ಕ್. ಈಗ ವರ್ಷ ಅವರು ತಂದೆಯವರು ಅವರ ನಿಮ್ಮ ಅಜ್ಜ ಅವರು ಅವರ ಅಜ್ಜ, ಅದು ಒಂದು ನೆಟ್ವರ್ಕ್. ಎನಿಥಿಂಗ್ ಯು ಟೇಕ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಇಸ್ ನೆಟ್ವರ್ಕ್ ಇಲ್ಲ ಅಂದ್ರೆ ಏನೂ ನಡೆಯುವುದಿಲ್ಲ. ಸೊ ಇದನ್ನ ಜನರಿಗೆ ಅವರು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಆ ರೀತಿಯಲ್ಲಿ ಹೇಳ್ತಾರೆ. ಅವರಿಗೆ ಕರೆಕ್ಟ್ ಆಗಿ ನೀವು ಮನದಟ್ಟು ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಅವ್ರು ನಮ್ ಜೊತೆಗೆ ಬರ್ತಾರೆ. ಸೊ ಡಿಫ್ರೆನ್ಸ್ ಹೇಳ್ಬೇಕು ನಿಮ್ಗೆ. ನಿಮ್ಮಲ್ಲಿ ಏನಂತ ಹೇಳಿದ್ರೆ, ಈಗ ನೀವು ನಾಳೆ ನಿಮ್ಮ ಹಾರ್ಡ್ವೇರ್ ಅಂಗಡಿಯನ್ನ 1 ವಾರ ಕ್ಲೋಸ್ ಮಾಡಿ ಅಂತ ಹೇಳಿ ಅವರಿಗೆ. 1 ವಾರ ಕ್ಲೋಸ್ ಮಾಡಿದ್ರೆ ಏನ್ ಬಂತು? ನಿಮ್ಗೆ ವ್ಯಾಪಾರ ಆಗ್ತದ? ಯಾರು ಬರ್ತಾರೆ? ಬಂದ್ ಹಾಕಿದ್ರಲ್ಲ. ಆದ್ರೆ ನಮ್ಗೆ ಹಾಗಾಗುದಿಲ್ಲ. ನಾವು 1 ವಾರ 1 ತಿಂಗಳು ಬಂದ್ ಮಾಡಿದ್ರು ನಮ್ಮ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ. ಯಾಕೆಂದ್ರೆ ಅದು ವಿಸಿಬಲ್ ನೆಟ್ವರ್ಕ್, ಇದು ಇನ್ವಿಸಿಬಲ್ ನೆಟ್ವರ್ಕ್. ನಮ್ದು ನೋಡಿ 52,000, ನಮ್ದು ಕೋಟಿಗಟ್ಟಲೆ ವ್ಯವಹಾರ ಆಗ್ತದೆ. ಯಾರಿಗಾರು ಗೊತ್ತಾಗ್ತದ? ಯಾಕೆಂದ್ರೆ ನಮ್ದು ನಮ್ದು ಎಲ್ಲಿ ಶೋರೂಮ್ ಇಲ್ಲ ಅಲ್ಲ, ನಮ್ಗೇನು ಲೇಬರ್ಸ್ ಇಲ್ಲ. ಸೊ ನಮ್ಗೇನು ಲೈಸೆನ್ಸಿಂಗ್ ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಇದನ್ನ ಅವರಿಗೆ ಕರೆಕ್ಟ್ ಆಗಿ ನಿಮ್ಗೆ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಬಿಸ್ನೆಸ್ ಬಗ್ಗೆ ಅವರಿಗೆ ಕರೆಕ್ಟ್ ಆಗಿ ತಿಳಿಸ್ಕೊಡ್ಬೇಕು. ಸೊ ಜನ ಸೆಲ್ಲಿಂಗ್, ಅಫ್ಕೋರ್ಸ್ ಎವ್ರಿಥಿಂಗ್ ಇಸ್ ಸೇಲ್ ಅಂದ್ರೆ ಎಲ್ಲಿ ಆಗ್ತದೆ? ಪ್ರತಿ ಒಂದು ಪ್ರಾಡಕ್ಟ್. ಈಗ ರೈತ ಏನಾದ್ರು ಬೆಳೆದ್ರೆ ಅವನೊಂದು ಸೇಲ್ ಮಾಡ್ಲೇಬೇಕು ಅಲ್ವಾ? ಅವ್ನು ಎಲ್ಲಿ ಅದರ್ವೈಸ್ ಅವನಿಗೆ ಎಲ್ಲಿ ಆಗ್ತದೆ? ನೀವೇನಾದ್ರೂ ತಯಾರು ಮಾಡಿದ್ರೆ, ಹಪ್ಪಳ ತಯಾರು ಮಾಡಿದ್ರೆ ಅದು ಸೇಲ್ ಆಗ್ಲೇಬೇಕು. ಸೊ ಪ್ರತಿ ಒಂದು ಇಂಡಸ್ಟ್ರಿನೂ ಸೆಲ್ಲಿಂಗ್ ಇಂಡಸ್ಟ್ರಿ, ದಟ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಯಾವುದೇ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್, ವಿ ಆರ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ಸ್. ಸೊ ಇದನ್ನ ಅವರಿಗೆ ಕರೆಕ್ಟ್ ಆಗಿ ನೀವು ಕನ್ವಿನ್ಸ್ ಮಾಡ್ಬೇಕು. ಬಟ್ ಇನ್ನು ನಾನು ನಿಮ್ಗೆ ಫರ್ದರ್ ಹೇಳುದು, ಆಕ್ಚುಲಿ ಇಟ್ ಈಸ್ ನಾಟ್ ಎ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಇದರಲ್ಲಿ ನಾವು ಏನ್ ಮಾಡ್ಬೇಕು? ಇನ್ ದ ಬಿಗಿನಿಂಗ್ ನಿಮ್ಗೆ ಇದು ಪ್ರಾಕ್ಟೀಸ್ ಆಗ್ಬೇಕಂತ ಹೇಳಿದ್ರೆ, ಈಗ ನಾವೇನು ಹೋಗಿ ಸೇಲ್ ಮಾಡ್ತೀವ? ನಾವು ಎಷ್ಟೋ ದಿವಸ ಆಯ್ತು ನಾವು ಸೇಲ್ ಮಾಡ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಕನ್ಸ್ಯೂಮ್ ಮಾಡ್ತೀವಿ. ಗೊತ್ತಾಯ್ತಾ? ವಿ ಆರ್ ದ ಕನ್ಸ್ಯೂಮರ್ಸ್. ಸೆಲ್ಲಿಂಗ್ ಇನ್ ದ ಸೆನ್ಸ್ ಫೈನಲಿ ಹಿ ಬಿಕಮ್ ಎ ಕನ್ಸ್ಯೂಮರ್. ನಾವೀಗ ಕನ್ಸ್ಯೂಮ್ RGTL, ಸ್ಪಿರುಲಿನಾ, ಕಾಫಿ, ಟೀ, ಒಂದು 3,500 5,000 ಪ್ರಾಡಕ್ಟ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಬಟ್ ಬಿಗಿನಿಂಗ್ ಅಲ್ಲಿ ನೀವು ಅವರಿಗೆ ಟೀಚ್ ಕೊಡ್ಬೇಕಾದ್ರೆ ನಿಮ್ಗೆ ಆ ಪ್ರಾಕ್ಟೀಸ್ ಆಗ್ಲೇಬೇಕು. ನೀವು ಬಿಗಿನಿಂಗ್ ಮಾಡ್ಲೇಬೇಕು. ಈಗ ಹೋಟೆಲ್ ಇಂಡಸ್ಟ್ರಿ ನಡೆಸ್ತಾ ಇರ್ತಾರೆ. ಆದ್ರೆ ಬಿಗಿನಿಂಗ್ ಅಲ್ಲಿ ಅವ್ರು ಅದು ವಾಶ್ ಮಾಡೋದು ಹೇಗೆ, ಸಪ್ಲೈ ಮಾಡೋದು ಹೇಗೆ, ಸರ್ವಿಸ್ ಮಾಡೋದು ಅವ್ರಿಗೆ ಗೊತ್ತಿರ್ಬೇಕು. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಡಿಗೆ ಮಾಡೋದು ಗೊತ್ತಿರ್ಬೇಕು ಅವ್ರಿಗೆ. ದೆನ್ ಓನ್ಲಿ ಅವ್ರ ಗಲ್ಲದಲ್ಲಿ ಅಲ್ಲಿ ಕ್ಯಾಶ್ ಅಲ್ಲಿ ಹೋಗಿ ಕುತ್ಕೋಬಹುದು. ಸೊ ಅವ್ರಿಗೆ ಅದು ABCD ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಟೀಚ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ. ಸೊ ಆ ಟೀಚ್ ಮಾಡುವ ಸಲುವಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೋಮ್ ಮೀಟಿಂಗ್ ಮಾಡ್ಲೇಬೇಕು, ಒನ್ ಮೀಟಿಂಗ್ ಮಾಡ್ಲೇಬೇಕು, ಪ್ರಾಡಕ್ಟ್ ಡೆಮೋ ಮಾಡ್ಲೇಬೇಕು. ದಟ್ ಬಿಗಿನಿಂಗ್, ದಟ್ ಇಸ್ ಕಾಲ್ಡ್ ಫೌಂಡೇಶನ್. ಆವಾಗ ಮಾತ್ರ ನೀವು ಬಿಲ್ಡಿಂಗ್ ಕಟ್ಲಿಕ್ಕೆ ಆಗ್ತದೆ. ಸೊ ಯು ಆರ್ ನಾಟ್ ಇನ್ ದ ಸೆಲ್ಲಿಂಗ್ ಬಿಸ್ನೆಸ್, ಯು ಆರ್ ಇನ್ ದ ಕನ್ಸ್ಯೂಮಿಂಗ್ ಬಿಸ್ನೆಸ್.
ಆಸ್ ಎ ಲಾಂಗ್ ರನ್ ಅಲ್ಲಿ ಅದು ಕನ್ಸಂಪ್ಷನ್ ಆಗಿ ಪರಿವರ್ತನೆ ಆಗ್ತದೆ. ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡ್ಬೇಕು. ದೆನ್ ನೀವು ಅದು ಬೆಳೀತಾ ಲಿವರೇಜ್ ಆಗ್ತದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತದೆ. ಈಗ 1,000 ಜನ ನಿಮ್ ಟೀಮ್ ಅಲ್ಲಿ ಇದ್ದಾರೆ, 1,000 ಜನ ಸ್ನಾನ ಮಾಡಿದ್ರು, ನಿಮ್ 1,000 ಸೋಪ್ ಹೋಯ್ತು. 1,000 ಜನ ಪೇಸ್ಟ್ ಯೂಸ್ ಮಾಡಿದ್ರು, 1,000 ಪೇಸ್ಟ್ ಹೋಯ್ತು. 1,000 ಜನ ಟೀ ಕುಡಿದ್ರು, 1,000 ಟೀ ಹೋಯ್ತು. ಇದು ಬೇಸಿಕ್ ಐಟಮ್ ಅಲ್ಲ. ಜಸ್ಟ್ ಇದನ್ನ ನೀವು ಸರಿಯಾಗಿ ನೀವು ಥಿಂಕ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ನೋಡಿ ಎಷ್ಟು ದೊಡ್ಡ ಎಕ್ಸ್ಪ್ಯಾಂಡ್ ಆಗ್ತದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಅಷ್ಟು ಕೋಟಿ ಗಟ್ಟಲೆ ಅರ್ಥ ಮಾಡ್ಬೋದು. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನಿಮ್ಗೆ ಬರೇ ಜಸ್ಟ್ ಒಂದು ಎಂಟ್ರಿ ಆಗೋದ್ರಿಂದ ಸೊ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವರಿಗೆ ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡಿ. ಡೆಫಿನೆಟ್ಲಿ ಅವರು ಯಾರೆಲ್ಲ ಕ್ವಶನ್ ಕೇಳ್ತಾರೆ ದೇ ಆರ್ ದ ರೈಟ್ ಪೀಪಲ್. ಯಾವಾಗ್ಲೂ ತಿಳ್ಕೊಳ್ಳಿ, ಯಾರು ಕ್ವಶನ್ ಕೇಳಿಲ್ಲ ಅವ್ರು ಮಾಡೋದಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಯಾರೆಲ್ಲ ಕ್ವಶನ್ ಕೇಳಿದ್ರು, ಈ ತರ ಮಾತಾಡಿದ್ರು, ದೇ ಆರ್ ದ ರೈಟ್ ಪರ್ಸನ್. ಅವರಿಗೆ ಸರಿಯಾಗಿ ನೀವು ಕನ್ವಿನ್ಸ್ ಮಾಡಿದ್ದೆ ಆದ್ರೆ ಅವ್ರು ಡೆಫಿನೆಟ್ಲಿ ಇಂಡಸ್ಟ್ರಿಯಲ್ಲಿ ದೊಡ್ಡ ರೀತಿಯಲ್ಲಿ ಬೆಳೀತಾರೆ. ಸೊ ನೀವು ಎಲ್ರು ಮತ್ತೆ ನೀವು ಏನು ಹೇಳ್ಬೇಕಂತ ಹೇಳಿದ್ರೆ ನೋಡಿ, ನೀವು ಯಾವಾಗ್ಲೂ ರಾಂಗ್ ಅಂತ ಹೇಳ್ಬಾರ್ದು. ಇದೊಂದು ಸರಿ ತಿಳ್ಕೊಳ್ಳಿ. ಅವ್ರು ಸೆಲ್ಲಿಂಗ್ ಬಿಸ್ನೆಸ್ ಎಸ್ ಅಂತ ಹೇಳಿ. ಫಸ್ಟ್ ಟೈಪ್ ನಿಮ್ಗೆ ನೋಡಿ ಅವರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರ್ತದೆ. ನೀವು ಇದು ಅಲ್ಲ, ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲ ಅಂತ ಹೇಳಿಕ್ ಹೋಗ್ಬಾರ್ದು. ಡೋಂಟ್ ಮೇಕ್ ಎನಿ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಫಾರ್ ಎನ್ ಆರ್ಗ್ಯುಮೆಂಟ್ ಇಸ್ ಆಲ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ. ಆರ್ಗ್ಯುಮೆಂಟ್ ಇಸ್ ಆರ್ಗ್ಯುಮೆಂಟ್ ಫಾರ್ ಬೆಟರ್ಮೆಂಟ್. ನೀವು ಬೆಟರ್ಮೆಂಟ್ಗೂ ಆರ್ಗ್ಯುಮೆಂಟ್, ದಟ್ ಇಸ್ ಗುಡ್. ಸೊ ಇದನ್ನ ನೀವು ಯಾವಾಗ್ಲೂ ಕಲ್ತ್ಕೋಬೇಕು. ಆದ್ರಿಂದ ನಿಮ್ಗೆ ಯಾವುದೇ ಎಸ್ ಅಂತ ಹೇಳ್ಬೇಕು. ಜನ ಹೇಳ್ತಾರೆ ಕಾಸ್ಟ್ಲಿ ಅಂತ ಹೇಳ್ತಾರೆ, ಎಸ್ ಅಂತ ಹೇಳ್ಬೇಕು ನೀವು, ನೋ ಅಂತ ಹೇಳ್ಬೇಡಿ. ನೆಕ್ಸ್ಟ್ ಮಾತಾಡ್ಬೇಕು ನೀವು, ಹೌದು 100% ಕಾಸ್ಟ್ಲಿನೇ ನಮ್ ಪ್ರಾಡಕ್ಟ್ ಅಂತ ಹೇಳಿ. ಮತ್ತೆ ನೀವು ಹೇಗೆ ಮಾಡ್ತೀರಿ ನೋಡಿ, ನಿಮ್ ಮನೆಯವರು ಸಿಲ್ಕ್ ಸ್ಯಾರಿ ಯೂಸ್ ಮಾಡ್ತಾರೆ ಅಲ್ಲ, ಕಾಟನ್ ಸ್ಯಾರಿ ಯೂಸ್ ಮಾಡ್ತಾರೆ, ಅಥವಾ ಇನ್ನು ಸಿಂಥೆಟಿಕ್ ಸ್ಯಾರಿ ಓಡ್ ಮಾಡ್ತಾರೆ. ಸಿಂಥೆಟಿಕ್ ಸ್ಯಾರಿಗೆ ನಿಮ್ಗೆ 500 ರೂಪಾಯಿ ಸಿಗ್ತದೆ, ಕಾಟನ್ ಸ್ಯಾರಿಗೆ ಎಷ್ಟಿದೆ 1,000 ರೂಪಾಯಿ ಇದೆ. ಸೊ ನೀವು ಸಿಲ್ಕ್ ಸ್ಯಾರಿಗೆ 5,000 ರೂಪಾಯಿ ಯಾಕೆ ಕೊಡ್ತೀರಿ ಕೇಳಿ. ಈ ಕ್ವಶನ್ ಅನ್ನ ಅವರಿಗೆ ಮಾಡಿ, ಯಾಕೆ ಕೊಡ್ತೀರಿ ಸರ್ ಕೇಳಿ. ಅದು ಸಿಲ್ಕ್. ಇದು ನೀವು ಅವಾಗ್ಲೇ ನೀವು ಇಂಪಾರ್ಟೆಂಟ್. ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ಒಂದು, ಇವಾಗ್ಲೇ ಅದಕ್ಕೆ ಹೇಳುದು ಟೂಲ್, ಗ್ಯಾನೋಡರ್ಮಾ ಇರ್ಬೇಕು. ಇದನ್ನ ತೋರಿಸ್ಬಿಟ್ರೆ ಆಯ್ತು ನೀವು, ನಮ್ ಪ್ರಾಡಕ್ಟ್ ಅಲ್ಲಿ ಗ್ಯಾನೋಡರ್ಮಾ ಇದೆ. ಇಟ್ ಇಸ್ ನಾಟ್ ಎ ಆರ್ಡಿನರಿ ಟೀ, ಇದು ಎಕ್ಸ್ಟ್ರಾರ್ಡಿನರಿ ಟೀ. ನಮ್ಮ ಟೀ ಅಲ್ಲಿ ನಮ್ ಗ್ಯಾನೋಡರ್ಮಾ ಇದೆ, ನಮ್ಮ ಪೇಸ್ಟ್ ಅಲ್ಲಿ ಗ್ಯಾನೋಡರ್ಮಾ ಇದೆ. ನೀವು ಹಣ ಕೊಡೋದು ಇದಕ್ಕೆ. ನೀವು ಗೂಗಲ್ ಅಲ್ಲಿ ಹಾಕಿ ನೋಡಿ 1 kg ಗ್ಯಾನೋಡರ್ಮಾ ರೇಟ್ ಎಷ್ಟು ಅಂತ ಹೇಳಿ. ಆವಾಗ ಅವ್ರಿಗೆ ಅರ್ಥ ಆಗ್ತದೆ, ಇದು USP, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ನೀವು ಹಣ ಕೊಡೋದು ಇದು. ಬೇರೆ ಕಾಫಿ ಜಾಸ್ತಿ ಕುಡಿದ್ರೆ ಎಸಿಡಿಕ್ ಆಗ್ತದೆ, ನಮ್ಮ ಜಾಸ್ತಿ ಕುಡಿದ್ರೆ ಎಸಿಡಿಕ್ ಹೋಗ್ತದೆ. ಬೇರೆ ಜಾಸ್ತಿ ಕಾಫಿ ಕುಡಿದ್ರೆ ನಿಮ್ಗೆ ನಿದ್ರೆ ಬರುವುದಿಲ್ಲ. ನಮ್ ಕಾಫಿ ಜಾಸ್ತಿ ಕುಡಿದ್ರೆ ಕಾಫಿ ನಿದ್ರೆ ಒಳ್ಳೆ ಬರ್ತದೆ. ದಟ್ ಈಸ್ ದ ಡಿಫರೆನ್ಸ್. ಸೊ ಇದನ್ನ ನೀವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ನಿಮ್ ಜೊತೆಗಿರ್ತಾರೆ. ಸೊ ನೀವು ಅವ್ರು ಹೇಳಿದಾಗ ಅವರ ದಾರಿಯಲ್ಲಿ ಹೋಗಿ ಮತ್ತೆ ಅವರನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ. ಸೊ ಇನ್ನು ಕೆಲವು ಟೈಮ್ ಹೇಳ್ತಾರೆ ಕಾಸ್ಟ್ಲಿ ಅಂದ್ರೆ ಕಂಪೇರಿಂಗ್ ವಾಟ್ ಅಂತ. ಕಂಪೇರಿಂಗ್ ವಾಟ್, ಯಾವ್ದಕ್ಕೆ ಕಂಪೇರ್ ಮಾಡ್ತೀರಿ? ಅನಸಿನ, ಸಾರಿಡಾನ, RGGL ಅದಕ್ಕೆ ಕಂಪೇರ್ ಮಾಡ್ತೀರಾ? ಸೊ ಇದನ್ನು ನಾವು ಕೇಳ್ಬೇಕಾಗ್ತದೆ ಅವ್ರಿಗೆ. ದಟ್ ಈಸ್ ಎ ಕೆಮಿಕಲ್, ಇಟ್ ಈಸ್ ಎ ನಾನ್ ಕೆಮಿಕಲ್, ಇಟ್ ಈಸ್ ಎ ಆರ್ಗ್ಯಾನಿಕ್, ಇಟ್ ಇಸ್ ಎ ವೆಲ್ನೆಸ್. ದಟ್ ಈಸ್ 100% ನಿಮ್ಗೆ ಸೈಡ್ ಎಫೆಕ್ಟ್ ಇದೆ, ಇಟ್ಸ್ ಎ ನೋ ಸೈಡ್ ಎಫೆಕ್ಟ್. ಈ ರೀತಿಯಲ್ಲಿ ನೀವು ಕರೆಕ್ಟ್ ಆಗಿ ಅವರಿಗೆ ಸೆಟ್ ಮಾಡಿದ್ದೆ ಆದ್ರೆ ಅವ್ರು ನಿಮ್ ಜೊತೆಗೆ ಬರ್ತಾರೆ. ಓಕೆ, ಥ್ಯಾಂಕ್ ಯು ವರ್ಷಾ, ಥ್ಯಾಂಕ್ ಯು ವೆರಿ ಮಚ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಡೆಫಿನೆಟ್ಲಿ ಈ ತರನೇ ಕನ್ವಿನ್ಸ್ ಮಾಡ್ತೀವಿ. ಅಂಡ್ ಸರ್ ನಾವು DX ನಲ್ಲಿ ಯಾವತ್ತೇ ಎಲ್ಲಿಗೆ ಹೋದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ನಾವ್ ಎವ್ರಿ ಡೇ ಇಲ್ಲಿ ಮಾರ್ನಿಂಗ್ ಸ್ಕೂಲಲ್ಲಿ ಬಂದು ಕುಂತು ನಮ್ ಟೀಚರ್ ಹೇಳೋದನ್ನ ಕೇಳ್ತೀವಿ, ಅದನ್ನೇ ಮಾಡ್ತೀವಿ. ಸೊ ಇಟ್ಸ್ ಆಲ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವರ್ಷಾ ಮ್ಯಾಮ್. ಸ್ನೇಹ, ಓಕೆ ಸ್ನೇಹ, ಇನ್ನೇನಿಬಡಿ ಯಾರಾದ್ರೂ ಇದ್ರೆ ಓಕೆ, ಅದರ್ವೈಸ್ ಟೈಮ್ ಅಪ್ ಆಗ್ತಾ ಇದೆ. ಸೊ ನಾವು ವೈಂಡ್ ಅಪ್ ಮಾಡ್ಬೋದು. ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಿ. ಸರ್ ವೆಂಕಟೇಶ್ ಸರ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಕೊಡಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಹೇಳಿ. ಸರ್ ನಾನು ಈಗ ಜಾಯ್ನ್ ಆಗಿ ಒಂದು 17 ಡೇಸ್ ಆಯ್ತು ಸರ್ ಇವಾಗ DX ಗೆ. ಯಂಗ್ ಮಹಾದೇವಣ್ಣ ಬಾಯ್. ಓಕೆ ಓಕೆ, ಹೇಳಿ ಹೇಳಿ ವೆಂಕಟೇಶ್ ಅವ್ರು, ಹೇಳಿ. ಸರ್ ನಾನು ಇವಾಗ ಆಲ್ರೆಡಿ 10,000 PU ಕ್ರಾಸ್ ಆಗಿದೆ 17 ಡೇಸ್ ಅಲ್ಲಿ. ಓ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಸೊ ಐ ವಾಂಟ್ ಟು ಗ್ರೋ ಫಾಸ್ಟರ್. ಓಕೆ, ಸೊ ಐ ವುಡ್ ಲೈಕ್ ಟು ನೋ ದ ಪ್ರಾಪರ್ ಡುಪ್ಲಿಕೇಶನ್. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. And I have been seeing the many videos in the for DX YouTube. and RVC. ಓಕೆ, ಅದರಲ್ಲಿ UP ಬಿಹಾರದಲ್ಲಿ ಸುಮಾರು ಜನ ಮಿಲಿಯನರ್ಸ್ ಆಗಿದ್ದಾರೆ 1 year 2 year ಅಲ್ಲಿ. ಸೊ ಅವ್ರ ಮೋಟಿವೇಶನ್ ಯಾವ ತರ ಆಗಿದೆ ಮತ್ ನಮ್ಮಲ್ಲಿ ಯಾವ ಮೋಟಿವೇಶನ್ ಇನ್ನೂ ಇಲ್ಲ. ಸೊ ಅದನ್ನ ನನಗೆ ಓಕೆ, ನಿಮ್ಗೆ ನಾನು ಹೇಳುದು ಕೇಳಿ ವೆಂಕಟೇಶ್ ಅವರೇ. UP ಮತ್ತೆ ಬಿಹಾರಲ್ಲಿ ಜನ
ಬಡವರ ಸಂಖ್ಯೆ ತುಂಬಾ ಹಾ. ಜಾಸ್ತಿ ಇದೆ. ನಿಮ್ಗೆ ಗೊತ್ತಿದ್ಯಾ? ಅಲ್ಲಿ ಸಾಧಾರಣ 95% ಬಡವರಿದ್ದಾರೆ, Yes, sir. 5% ಶ್ರೀಮಂತರಿದ್ದಾರೆ. ಸೊ ಅವರಿಗೆ ಬ್ಯಾಡ್ಲಿ ಹಣ ಬೇಕಾಗಿದೆ, ಅವ್ರಿಗೆ ದುಡ್ಡು. ಯಾಕೆಂದ್ರೆ ಅವ್ರಿಗೆ Okay. ಯಾರೆಲ್ಲ ಜಾಯಿನ್ ಆಗಿದಾರ ನೋಡಿ, ನಿಮ್ಗೆ ಇವನ್ ಕುರಿ ಮೇಯಿಸ್ತಾರಲ್ಲ, ಅವರು ಸಹ ಇದರಲ್ಲಿ ಬಂದಿದ್ದಾರೆ. ಕೂಲಿ ಕೆಲಸ ಓಹೋ. ಮಾಡೋರೆಲ್ಲ ನೋಡಿ ಬಂದಿದ್ದಾರೆ. ಸೊ ಎಲ್ಲ ಸ್ಟ್ರೀಟ್ ಸೇಲ್ಸ್ ಮಾಡ್ತಾರಲ್ಲ, ಸ್ಟ್ರೀಟ್ ಸೇಲ್ಸ್ ಅಲ್ಲಿ ಕಾಫಿ ಟೀ ಮಾಡೋರೆಲ್ಲ ಇವತ್ತು ಕೋಟ್ಯಾಧೀಶ್ವರ ಆಗಿದ್ದಾರೆ. ಸೊ ಏನಿದು ರೀಸನ್ ಏನಂತ ಹೇಳ್ತೀನಿ ಕೇಳಿ. ವೆರಿ ಸಿಂಪಲ್. ಯಾಕಂದ್ರೆ ನೀವು ಟ್ರ್ಯಾಕ್ ಅಲ್ಲಿ ಇದೀರಿ, ನೀವು 10,000 PV ಮಾಡ್ತಾ ಇದ್ದೀರಿ. ಸೊ ವೆರಿ ಸಿಂಪಲ್, ಈ 10,000 PV ಮಾಡುವವರನ್ನ ನೀವು 10 ಜನ ಜಾಯಿನ್ ಮಾಡಿ. 10,000 PV ಮಾಡುವವರನ್ನ ನೀವು 10 ಜನ ಜಾಯಿನ್ ಮಾಡ್ಬಿಡಿ, ನಿಮ್ಮ PV 1 ಲಕ್ಷ ಆಗ್ತದೆ. ನಿಮ್ಮ ಇನ್ಕಮ್, ನೀವು ಸ್ಟಾರ್ ಲೆವೆಲ್ ಅಲ್ಲೇ ನಿಮ್ಗೆ 25,000 ಇನ್ಕಮ್ ಬರ್ತದೆ. ವೆರಿ ಸಿಂಪಲ್. ಸೊ ಈ Yes, sir, 10 yes, sir. ಯಾಕಂದ್ರೆ ಇದರಲ್ಲಿ DXN ಯಾವ್ದ್ರ ಮೇಲೆ ನಿಮ್ಗೆ ಬೋನಸ್ ಕೊಡ್ತದೆ? ಬೋನಸ್ ಕೊಡೋದು ನಿಮ್ಮ PV ಮೇಲೆ. ನಿಮ್ಮ ಸೇಲ್ಸ್ ಎಷ್ಟು ಜಾಸ್ತಿ ಆಗ್ತದೆ ಅದರ ಮೇಲೆ PV ಆಗ್ತದೆ, PV ಮೇಲೆ ಕಂಪನಿ ಬೋನಸ್ ಕೊಡ್ತದೆ. ನೀವು ಹೇಗೆ ನೀವು ತಲೆ ಯೂಸ್ ಮಾಡ್ಬೇಕು, ಎಷ್ಟು Yes, sir. ಫಾಸ್ಟ್ ಈ ಬಿಸ್ನೆಸ್ ಅನ್ನ ನಾನು ಮಾಡ್ಬೇಕು. ಈಗ ನೀವು ಎಷ್ಟಂತ ಮಾಡ್ಬೋದು? 8 ಗಂಟೆ 10 ಗಂಟೆ ಕೆಲಸ ಮಾಡ್ಬೋದು, ಆಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದರಲ್ಲಿ ಲಿವರೇಜ್ ಆಗ್ಬೇಕು, Yes. ಡುಪ್ಲಿಕೇಶನ್ ಆಗ್ಬೇಕು. ದೀಸ್ 2 ಥಿಂಗ್ಸ್ ವೆರಿ ಇಂಪಾರ್ಟೆಂಟ್, ಲಿವರೇಜ್ ಅಂಡ್ ಡುಪ್ಲಿಕೇಶನ್. ಸೊ ಆದ್ರಿಂದ Yes, sir. ನಿಮ್ಮಂತ ಜನರನ್ನ ನೀವು ಈಗ ಜೋಶಲ್ಲಿ ಮಾತಾಡ್ಬೇಕು, ನೀವು ಜೋಶಲ್ಲಿ Yeah. ಹೇಳ್ಬೇಕು. ಎಸ್ ನೋಡಿ, ಈಗ ನಾನು 10,000 PV ಮಾಡಿದೀನಿ, ನಮ್ಗೆ ಕಂಪನಿಯಿಂದ ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳ್ತಾ 1,000 ರೂಪಾಯಿ ಬೋನಸ್ ಬಂದಿದೆ ನೋಡಿ ಅಂತ. ಸೊ ನೀವು ರಿಟೈಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಒಂದು 2,500, ಇಲ್ಲಿ 1,000, 3,500 ರೂಪಾಯಿ ಸಿಕ್ತು. ಅಂದ್ರೆ ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ನೀವು ಒಂದು 10,000 PVಗೆ ನಿಮ್ಗೆ 3,500 ರೂಪಾಯಿದಷ್ಟು ನಿಮ್ಗೆ ಲಾಭ ಬಂದ್ಬಿಡ್ತು. ಸೊ ಅದರ ಬಗ್ಗೆ ನೀವು ಮಾತಾಡ್ಬೇಕು. 10,000 PV ಮಾಡಿದ್ರಲ್ಲ ನೀವು, 10 ಅಂದ್ರೆ 30,000. ಸೊ ನಿಮ್ಗೆ 10,000 ರೂಪಾಯಿ ಲಾಭ ಆಗಿರ್ತದೆ ನೋಡಿ. MRP ಡಿಫರೆನ್ಸ್ ಪ್ಲಸ್ ಬೋನಸ್ ಸೇರಿ ನಿಮ್ಗೆ 10,000 ಲಾಭ ಆಗಿರ್ತದೆ. ಸೊ ಇದನ್ನ Okay, ನಿಮ್ sir. ಜನರಿಗೆ ಕರೆಕ್ಟ್ ಆಗಿ ಮನದಟ್ಟು ಮಾಡ್ಬೇಕು. ಜನರಿಗೆ ನಿಮ್ ಜೊತೆಗೆ ತಗೋಬೇಕು ನೀವು. ಯಾಕಂದ್ರೆ ಜನರಿಗೆ ಕಂಪನಿ ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿಲ್ಲ, ಸಿಸ್ಟಮ್ ಗೊತ್ತಿಲ್ಲ. ಈಗ ನಿಮ್ಗೆ ಗೊತ್ತಾಗಿದೆಯಲ್ಲ, ಸೊ ನೀವು ಕಾನ್ಫಿಡೆನ್ಸ್ ಅಲ್ಲಿ ಅವ್ರಿಗೆ ಹೇಳ್ಬೇಕು, ನಾನ್ ಇದೀನಿ ನಿಮ್ ಜೊತೆಗೆ ಅಂತ. ನೀವು ಕಂಪನಿ ದುಡ್ಡು ಕೊಡಿದ್ರೆ ನಾನು ಕೊಡ್ತೀನಿ ಅಂತ ನೀವು ಆ ಕಾನ್ಫಿಡೆನ್ಸ್ ಅಲ್ಲಿ ಅವರಿಗೆ ಮಾತಾಡಿ. ನೀವು ಸ್ಟಾರ್ಟಿಂಗ್ ಅಲ್ಲಿ 3 ಜನರಿಗೆ ಸೆಟ್ ಮಾಡಿ, 3 ಜನರಿಗೆ ಸೆಟ್ ಮಾಡಿ, ಸ್ಟಾರ್ ಮಾಡಿ, ನೀವು ಸ್ಟಾರ್ ಆಗಿ 3 ಜನನ ನೀವು ಸ್ಟಾರ್ ಮಾಡಿ, ನೀವು 12,500 ಬರ್ತದೆ. ನೀವು ಅವ್ರಿಗೆ ನಿಮ್ಮ ಸರಿ. ಅಕೌಂಟಿಗೆ ಹೇಳಿ 12,000 ಆಲ್ರೆಡಿ ನಿಮ್ಗೆ ಬರ್ತದೆ, ನಿಮ್ಗೆ ಬಂದ್ಬಿಡ್ತದೆ. ನೀವು ಇಮಿಡಿಯೇಟ್ ತಗೋಬೇಕು. ಇವ್ರು 3 ಜನ Yes. 60,000 PV ಮಾಡಿದ್ರು ಕೂಡ 12,500 ಬರ್ತದೆ. 12,500 ತೋರ್ಸ್ಬಿಡಿ, ನಿಮ್ಗೂ 12,500 ಬರ್ತದೆ ಅಂತ. ಅವರಿಗೂ ಕ್ವಿಕ್ ಸಿಲ್ವರ್ ಎಕ್ಸಸ್ 3 ಜನ ಜಾಯಿನ್ ಮಾಡಿಸ್ಬಿಡಿ. ಸೊ ಅವರಿಗೂ Yes, 12,500 ಬರ್ತದೆ. ಸೊ ಇನ್ನಿಬ್ಬರಿಗೆ ಸೆಟ್ ಮಾಡಿ, 5 ಜನರಿಗೆ 12,500 ಬಂದ್ರ ಕೂಡಲೇ ಕಂಪನಿ ನಿಮ್ಗೆ 1 ಲಕ್ಷ ಕೊಡ್ತದೆ ನೋಡಿ ಬೇಕಾದ್ರೆ. ಈಗ ಏನಾಯ್ತು, ಸರಿ. ನಿಮ್ದು 5 ಲೈನ್ ನಲ್ಲಿ ಸ್ಟಾರ್ ರೂಬಿ ಬಂದ್ಬಿಟ್ರು. 5 ಲೈನ್, ವೆರಿ ಸ್ಟ್ರಾಂಗ್ ಟೀಮ್. ಇಲ್ಲಿ ನೀವು ವರ್ಕ್ ಮಾಡ್ಬೇಕು. ಈಗ 5 ಲೈನ್ ಅಲ್ಲಿ ವರ್ಕ್ ಮಾಡಿ 1 by 1 ಡೈಮಂಡ್ ಮಾಡಿಬಿಡಿ. ನೆಕ್ಸ್ಟ್ 1 ಲೈನ್ 6 ಲೈನ್ ಡೈಮಂಡ್ ಮಾಡಿದ್ರೆ ನೀವು ಟ್ರಿಬಲ್ ಡೈಮಂಡ್ ಆಗ್ತೀರಿ, 1 ಲಕ್ಷ ಇನ್ಕಮ್ ತಗೊಳ್ತೀರಿ. ಸಿಂಪಲ್ ಹೇಳಿದೆ ನಾನು, ವೆರಿ ಸಿಂಪಲ್. 12,500 ತಗೊಳ್ಳೋದು ಹೇಗೆ, 1 ಲಕ್ಷ ತಗೊಳ್ಳೋದು ಹೇಗೆ, ಆಮೇಲೆ ಟ್ರಿಬಲ್ ಡೈಮಂಡ್ ಆಗೋದು ಹೇಗೆ. ನಿಮ್ಗೆ ಬೇಕಾ? ಇದನ್ನ ಕರೆಕ್ಟ್ ಆಗಿ ಜನರಿಗೆ ಮನದಟ್ಟು ಮಾಡಿ 100% ನೀವು ಸಕ್ಸಸ್ ಆಗ್ತದೆ. ನಿಮ್ಮ ಈಗ ನೆಕ್ಸ್ಟ್ ಇಯರ್ ನಿಮ್ಮ ಇನ್ಕಮ್ 1 ಲಕ್ಷ, ನೀವು ಫಾರಿನ್ ಟ್ರಿಪ್ಗೆ ಬರ್ಬೋದು. ಬೆಳಿಗ್ಗೆ ನಮ್ಮ ಟೀಮ್ಗೆ ಮೀಟಿಂಗ್ ಅಟೆಂಡ್ ಮಾಡಿ, ಮ್ಯಾಕ್ಸಿಮಮ್ ಈ ಮೀಟಿಂಗ್ ಜನರನ್ನ ಕೂರಿಸಿ, ಜನ ಮೈಂಡ್ ಓಪನ್ ಆಗ್ತದೆ. ಹಾಗಾಗಿ ದಿಸ್ ಇಸ್ ಅ ವೆರಿ ಸಿಂಪಲ್ ಸಿಸ್ಟಮ್, ಸಿಂಪಲ್ ಡುಪ್ಲಿಕೇಶನ್. ನೀವು 10,000 PVಗೆ ಆಲ್ರೆಡಿ ಬಂದಿದ್ದೀರಿ, ಡುಪ್ಲಿಕೇಶನ್ ಕರೆಕ್ಟ್ ಆಗ್ಬೇಕು ಅಷ್ಟೇ. ಈ ಪ್ರಾಡಕ್ಟ್ ಅನ್ನ ಹೇಗೆ ಮೂವ್ಮೆಂಟ್ ಮಾಡ್ತೀರಿ, ಹೇಗೆ ಡೆಮೋ ಮಾಡ್ತೀರಿ, ಅದು ಇಂಪಾರ್ಟೆಂಟ್. ಅದನ್ನ ನೀವು ಟೀಮ್ಗೆ ಡುಪ್ಲಿಕೇಶನ್ ಮಾಡಿದ್ರೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತದೆ. ಡುಪ್ಲಿಕೇಶನ್ ಆಗ್ಲೇಬೇಕು. ನಿಮ್ ಕಾನ್ಫಿಡೆನ್ಸ್, ಮೋಟಿವೇಶನ್, ಗೋಲು, ಡಿಸಿಷನ್, ಡೆಡಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ನೀವು ಪಾಸ್ ಮಾಡ್ಬೇಕಾದ್ರೆ ಅದನ್ನ ನೀವು ನಿಮ್ ಟೀಮಿಗೆ ಕಲ್ಸ್ಕೊಡ್ಬೇಕಾಗ್ತದೆ. ಆದಷ್ಟು ನೀವ್ ಏನ್ ಮಾಡ್ಬೇಕು, ಸಿಸ್ಟಮ್ ಇದೆ, ಕಂಪನಿ 6 ಪುಸ್ತಕಗಳು ಕನ್ನಡದಲ್ಲಿ ಇದೆ ನೋಡಿ. 6 ಪುಸ್ತಕಗಳನ್ನ ನೀವು ತಗೊಳ್ಳಿ, ನಿಮ್ಮ ಟೀಮಿಗೆ ಅದನ್ನ ಹೇಳ್ಕೊಡಿ. ಹೇಗೆ ಮಾಡೋದು, ಹೇಗೆ ಇದನ್ನ ಮೀಟಿಂಗ್ ಎಂಟಿಟಿ ಹೇಗೆ ಮಾಡೋದು, BOM ಹೇಗೆ ಮಾಡ್ಬೇಕು, ಇದನ್ನ ನೀವು ಕಲ್ಸ್ಕೊಡ್ಬೇಕು. ಸೊ ಆವಾಗ ಲಿವರೇಜ್ ಆಗ್ತದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತದೆ, ನಿಮ್ಗೆ ಸಸ್ಟೈನಬಲ್ ಇನ್ಕಮ್ ಪ್ರತಿ ತಿಂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ ವೆಂಕಟೇಶ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. Thank you, sir. Thank you. Thank you, sir. ಥ್ಯಾಂಕ್ ಯು. Thank you so much, Venkatesh sir, and all the best for you. Sir, ಅಬ್ದುಲ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಕೊಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹೇಳಿ ಅಬ್ದುಲ್ ಅವರೇ. ಗುಡ್ ಮಾರ್ನಿಂಗ್ DXN. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಳಿ ಸರ್, ಇವತ್ತು ತುಂಬಾ ಖುಷಿ ಆಯ್ತು ಸರ್ ಸೆಷನ್. ಓಕೆ ಓಕೆ ಓಕೆ. ಯಾವಾಗ್ಲೂ ನಾನೇ ಮಾತಾಡ್ತಾ ಇದ್ರೆ ಏನಾಗ್ತದೆ, ನೀವು ಮಾತಾಡ್ಬೇಕಲ್ಲ, ಅವಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ. ನೋಡಿ, ಈಗ ದಯಾನಂದ್ ಶೆಟ್ಟಿ ಅವ್ರು ಕೇಳಿದ್ರು ನಿಮ್ಮ ಇಂಟೆನ್ಷನ್ ಏನು ಅಂತ. ನಮ್ಮ ಇಂಟೆನ್ಷನ್ ನೀವು ಮಾತಾಡ್ಬೇಕಷ್ಟೇ, ನೀವು ಲೀಡರ್ ಆಗ್ಬೇಕು. ಓಕೆ, ಹೇಳಿ ಹೇಳಿ ಅಬ್ದುಲ್ ಅವ್ರೆ.
ಸರ್ ನಂದೇನ್ ಕ್ವಶನ್ಸ್ ಇಲ್ಲ ಸರ್. ಮಾಲ್ತೇಶ್ ಸರ್ ಮೇಡಮ್ ಅವರೆಲ್ಲ ಮಾಡಿದ್ರಲ್ಲ, ಅದ್ರ ಬಗ್ಗೆ ತುಂಬಾ ಮಾತಾಡ್ಬೇಕಿತ್ತು, ಟೈಮ್ ಇಲ್ಲ. ಓಕೆ ಬಟ್ ಒಂದೇ ಒಂದ್ ವರ್ಡ್ ಅಲ್ಲಿ ಹೇಳ್ತೀನಿ, ಧನ್ಯೋಸ್ಮಿ ಇವತ್ತು. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು ಸರ್ ಇವತ್ತು. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಅಬ್ದುಲ್ ಅವರೇ. ಚೆನ್ನಾಗಿ ಮಾಡಿ, Welcome, sir. ಒಳ್ಳೇದಾಗ್ಲಿ ನಿಮ್ಗೆ. ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷದಲ್ಲಿ ನೀವು ಸ್ಟಾರ್ ಡೈಮಂಡ್ ಆಗಿ ನೀವು ಕ್ರೌನ್ ಅಂಬಾಸಿಡರ್ ಗೆ ನಿಮ್ಮ ಟೀಮ್ ಅಲ್ಲಿ ಕ್ರೌನ್ ಡೈಮಂಡ್ ಅನ್ನ ಕ್ರಿಯೇಟ್ ಮಾಡಿ. ಆಲ್ ದ ಬೆಸ್ಟ್. ನಿಮ್ಮಂತ ಒಳ್ಳೆ ಗುರುಗಳು ಸಿಕ್ಕಿದಿರಾ ಸರ್. ನಾನು ಎಲ್ಲೋ ಬೇರೆ ನೆಟ್ವರ್ಕ್ ಅಲ್ಲೆಲ್ಲ ನೋಡಿದೀನಿ, ಬಟ್ DXN ನಂದು ಅಲ್ಟಿಮೇಟ್ ಲಾಸ್ಟ್. ನನ್ನ ಮನ್ಸಲ್ಲಿ ಇರೋದು DXN ಒಂದೇ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಅದ್ರ ಬಗ್ಗೆನೆ ಸರ್ ಮಾಲ್ತೇಶ್ ಸರ್ ಮೇಡಮ್ ಎಲ್ಲ ಮಾತಾಡಿದ್ರಲ್ಲ ಪಾಪ. ನಾನು ಅನ್ಕೊಂಡೆ DXN ಅಲ್ಲಿ ತುಂಬಾ ಮೆಚೂರ್ಡ್ ಪರ್ಸನ್ ಗಳು ಇರ್ತಾರೆ. ನಿಮ್ ಕೇಳಿದ್ರಲ್ಲ ಸರ್, ಕಂಪ್ನಿಯಿಂದ ಏನಾದ್ರು ನಿಮ್ಗೆ ಸಂಬಳ ಕೊಡ್ತಾರಾ, ಏನಾರ ಬರುತ್ತಾ ಅಂತ. ಅದೆಲ್ಲ ತುಂಬಾ ಇತ್ತು ಸರ್. ಮೇಡಮ್ ಕೇಳಿದ್ರು, ಮೇಡಮ್ ನನ್ಗೂ ಮೊನ್ನೆ ಬಂದಾಗ ಒಬ್ರು ಅದೇ ತರ ಸರ್, ನಮ್ಮ DXN ಯಾಕೆ ಸ್ಲೋ, ವರ್ಲ್ಡ್ ಪೇಟೆಂಟ್ ಇದೆ, ವರ್ಲ್ಡ್ ಅಲ್ಲಿ 219 ಕಂಟ್ರಿಲ್ ಇದೆ, ನಿಮ್ದು ಇನ್ಕಮ್ ಸ್ಲೋ, ಇವೆಲ್ಲ ಬರುತ್ತೆ ಸರ್. ಫೀಲ್ಡ್ ಅಲ್ಲಿ ತುಂಬಾ ನಮ್ಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವ್ ಹ್ಯಾಂಡಲ್ ಮಾಡ್ತೀವಿ ಅದನ್ನೆಲ್ಲ. ಓಕೆ ಓಕೆ ಓಕೆ, ವೆರಿ ಸಿಂಪಲ್ ಅಬ್ದುಲ್ ಅವ್ರೆ. ನೋಡಿ, ನಿಮ್ಗೆ ಪ್ರತಿ ಒಂದು ಈಗ ನೀವು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಗೊತ್ತಾಗ್ತದೆ. ಜಾಸ್ತಿ ಬಿಸ್ನೆಸ್ ಆದ್ರೆ ಜಾಸ್ತಿ ಇನ್ಕಮ್ ಬರ್ತದೆ, ಜಾಸ್ತಿ ಕಮ್ಮಿ ಬಿಸ್ನೆಸ್ ಆದ್ರೆ ಕಮ್ಮಿ ಇನ್ಕಮ್ ಬರ್ತದೆ. ಸೊ ನಾವ್ ಎಷ್ಟು ಬೇಗ ಎಷ್ಟು ಜನರನ್ನ ಜಾಯಿನ್ ಮಾಡ್ತೀವಿ, ಯಾಕಂದ್ರೆ ಈ ಪ್ರಾಡಕ್ಟ್ ಇದೆಯಲ್ಲ, ಈ ಪ್ರಾಡಕ್ಟ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ನೀವ್ ಬೇರೆ ನೋಡಿ, ಆರ್ಡಿನರಿ ಸೋಪ್ ಸೇಲ್ ಎಲ್ಲ ಮಾಡ್ಬಿಡ್ಬೋದು ಒಂದೇ ಸಲ, ಬಟ್ DXN ಸೋಪ್ ಮಾಡ್ಬೇಕಾದ್ರೆ ನಿಮ್ಗೆ ನಾಲೆಡ್ಜ್ ಬೇಕಾಗ್ತದೆ. ಯಾಕಂದ್ರೆ ಅದರ ನೋ ಹೌ ನೀವು ಹೇಳ್ಬೇಕಾಗ್ತದೆ. ನಮ್ಮ ಪೇಸ್ಟ್ ನೋಡಿ 30 ರೂಪಾಯಿಗೆ ಪೇಸ್ಟ್ ಬಿಡ್ತದೆ, ನಮ್ದು 10 ಪೇಸ್ಟ್ ಬರ್ತದೆ ಬೇರೆ ಕಂಪನಿದಲ್ವಾ. ನಮ್ದು 310 ರೂಪಾಯಿಗೆ ನಾವು ಪೇಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅದನ್ನ ನಾಲೆಡ್ಜ್ ತಗೋಬೇಕಲ್ಲ. ನಾಲೆಡ್ಜ್ ತಗೊಂಡು ನೀವು ಮಾಡೋದ್ರಿಂದ ನಿಮ್ಗೆ ಪರ್ಮನೆಂಟ್ ಬರ್ತದೆ. ಅಲ್ಲೆಲ್ಲ ನಿಮ್ಗೆ ಬೇರೆ ನೆಟ್ವರ್ಕ್ ಎಲ್ಲ ಟೆಂಪರರಿ, ಇದು ಪರ್ಮನೆಂಟ್. ಸರ್ ಅದೇ ಕಾರ್ ಕೊಡ್ತಾರೆ ಅಂದ್ರಲ್ಲ ಸರ್, ಅಂತ ಕಂಪ್ನಿಗಳೆಲ್ಲ 6 ಮಂತ್ಸ್ ಪ್ಲಾನ್ ಚೇಂಜ್ ಆಗುತ್ತೆ. ಎವ್ರಿ 6 ಮಂತ್ಸ್. ಅದೇ ಅದೇ ಹೋಗಿರ್ತಾರೆ ಸರ್. ಇನ್ನೊಂದು ನಾನು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಸರ್ವಶ್ರೀ ಅಂತ ಮಾಡಿದ್ರು. ಓಕೆ, ಫ್ರಾಂಚೈಸಿಗೆ 1,03,000 ಹಾಕಿದೆ, BV ಹಾಕಿದ್ರು. ಇನ್ ಸೀನಿಯರ್ 3 ಸಲ ಕಾರಲ್ಲಿ ಬಂದ್ರು ಫಸ್ಟ್ ಟೈಮ್. ಸೆಕೆಂಡ್ ಸರ್ ನಾನು ಎಲ್ಲಿದ್ದೀನಿ, ಏನ್ ಮಾಡಿದೀನಿ, ಇವತ್ತು ನಂದು 1,03,000 ಪ್ರಾಡಕ್ಟ್ ಮನೇಲಿ ಬಿದ್ದಿದೆ, ಎಕ್ಸ್ಪೈರಿ ನಿಯರ್ ಇದೆ. ನೋಡಿದ್ರ ಈ ತರ ಅನುಭವಿಸಿ DXN ನನ್ಗೆ DXN ಮಂಜುನಾಥ್ ಸರ್ಗೆ ಒಂದು ಖುಷಿ ಪಡ್ತೀನಿ. ಅವರು ನಮ್ ಜೊತೆ ಸಿಕ್ಕಿ 1-2 ನಿಮಿಷ ಮಾತಾಡಿ, ನಾನು ಅವ್ರು 1-2 ದಿನ ಫೋನ್ ಪಿಕ್ ಮಾಡ್ದಲೆ, ಆಮೇಲೆ ಬಂದು DXN ಬಂದ ಮೇಲೆ ನನ್ಗೆ DXN ಅರ್ಥ ಆಗ್ತಿರೋದು ಏನು ಅಂತ. ಓಕೆ ಓಕೆ ಓಕೆ, ನನ್ DXN ಬರ್ಲಿಲ್ಲ ಅಂದ್ರೆ ಓಕೆ ಓಕೆ DXN ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು DXN ಇಸ್ ಡಿಫ್ರೆಂಟ್ ಅಬ್ದುಲ್ ಅವರೇ. ಯಾಕಂತ ಹೇಳಿದ್ರೆ ಇದು ಬೇರೆ ನೆಟ್ವರ್ಕ್ ಹಾಗೆ ನಮ್ದು ಎಲ್ಲಿ ಮೋಸ ವಂಚನೆ ದಗ ಇದ್ರಲ್ಲಿ ಇಲ್ಲ ಸರ್. ಇಂದ್ರ ಚಂದ್ರ ಅಷ್ಟೇ, ಅವೇನು ತೋರ್ಸೋದೇನು ಇಲ್ಲ ಸರ್. ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ನೀವು ಅರ್ನ್ ಮಾಡ್ತೀರಾ. ನೀವ್ ಎಷ್ಟು ಲೈನ್ ವಿಡ್ತ್ ಲೆಂತ್ ಹಾಕ್ತೀರಾ, ನಿಮಗೆ ಅಡ್ವಾಂಟೇಜ್. ಕರೆಕ್ಟ್ 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 ಕರೆಕ್ಟ್. ನೀವು ನಿಮ್ಮ ಮಂಜುನಾಥ್ ಓವರ್ಟೇಕ್ ಮಾಡ್ಬೋದು, ಮಾಲ್ತೇಶ್ ಓವರ್ಟೇಕ್ ಮಾಡ್ಬೋದು, ಪ್ರವೀಣ್ ಅವನ್ನ ಓವರ್ಟೇಕ್ ಮಾಡ್ಬೋದು, ನನ್ನನ್ನು ಓವರ್ಟೇಕ್ ಮಾಡ್ಬೋದು. ಓಕೆ, ಅದನ್ನೇ ಹೇಳಿದ್ರು ಸರ್. ಒಬ್ರು ರಾಮಕೃಷ್ಣ ಅವ್ರು ಬಂದಿದ್ರು, ಪೇಸ್ಟ್ ಬಗ್ಗೆನೆ ಮಾತಾಡಿದ್ರು. 310 ರೂಪಾಯಿ ಇದೆಯಲ್ಲ, ಏನ್ ಸರ್ 100 ರೂಪಾಯಿ ಕೊಡ್ಬೋದಲ್ಲ, 150 ಕೊಡ್ಬೋದಲ್ಲ ಅಂತ ಹೇಳಿದೆ. ಸರ್ ನೀವು ಕೆಮಿಕಲ್ ಪ್ರಾಡಕ್ಟ್, ಹಾರ್ಮ್ಫುಲ್ ಕೆಮಿಕಲ್ ಪೇಸ್ಟ್ ಗೆ ನೀವು ಆತರ ಎಲ್ಲ ಮಾಡ್ತೀರಾ. ನಮ್ದು ಗ್ಯಾನಡೋರ್ಮಾ ಎಕ್ಸ್ಟ್ರಾಕ್ಟ್ ಎಲ್ಲ ಆರ್ಗ್ಯಾನಿಕ್, ಇದನ್ನ ಯೋಚನೆ ಮಾಡಿ ಸರ್ ಅಂತ ಅದೇ ತರ ಕನ್ವಿನ್ಸ್ ಮಾಡಿದ್ವಿ ಸರ್ ನಾವು. ಓಕೆ ಓಕೆ, ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಬ್ದುಲ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹ, ವಿ ವಿಲ್ ವೈಂಡ್ ಅಪ್. ಓಕೆ ಸರ್, ಓಕೆ ಸರ್. ಓಕೆ ಓಕೆ. ಸೊ ನೋಡಿದ್ರಲ್ಲ, ಪ್ರಾಬ್ಲಮ್ಸಿಗೂ ಒಂದು ಸೊಲ್ಯೂಷನ್ ಸಿಕ್ತು ಲೀಡರ್ಶಿಪ್ ಫೌಂಡೇಶನಿಂದ. ಈ ಸೆಷನಿಂದ ನಮ್ಮ ಶೆಟ್ಟಿ ಸರ್ ಎಲ್ಲರ ಪ್ರಾಬ್ಲಮ್ಸಿಗೂ ಒಂದು ಸೊಲ್ಯೂಷನ್ ಕೊಡ್ತಾರೆ. ಸೊ ಲಾಗಿನ್ ಆಗಿ ಎವ್ರಿ ಡೇ ಪ್ರಮೋಟ್ ಮಾಡಿ, ನಿಮ್ಮ ಟೀಮನ್ನು ಪ್ರಮೋಟ್ ಮಾಡಿ, ನಿಮ್ಮ ಮೆಂಬರ್ಸ್ನ ಈ ಸೆಷನಿಗೆ ಕೂಡಿಸಿ ಅವರಿಗೂ ಒಂದು ಲೀಡರ್ ಮಾಡಿ. ಸೊ ನಾಳೆ ಮತ್ತೆ ಇದೇ ID ಹಾಗೂ ಪಾಸ್ವರ್ಡಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸ್ನೇಹ, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ತುಂಬಾ ಚೆನ್ನಾಗಿ ಆಪರೇಟ್ ಮಾಡಿದ್ರಿ, ಎಲ್ರಿಗೂ ಮ್ಯೂಟ್ ಅನ್ಮ್ಯೂಟ್ ಅನ್ನ ಕರೆಕ್ಟ್ ಮಾಡಿದ್ರಿ. ರಿಯಲಿ ಗ್ರೇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸ್ನೇಹ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆಲ್.